की जय। बोलो भारत माता की जय। बोलो भारत माता की जय। ಇವತ್ತು ಏನು ನಮ್ಮ ಸಮಾಜ ರಕ್ಷಣಾ ಸೇನೆ ಸಂಘಟನೆಯಿಂದ 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡಿದ್ದೀವಿ. ಈಗ ನಮಗೆ ಕಳೆದ 80 ವರ್ಷಗಳಿಂದ ಸ್ವಾತಂತ್ರ್ಯ ಬಂದಿದೆ. ಆದರೂ ಇವತ್ತು ನಮ್ಮ ಹಕ್ಕುಗಳನ್ನು ನಾವು ಪಡಿಬೇಕಾದ್ರೆ ಸಾರ್ವಜನಿಕರಾಗಲಿ, ಹೆಣ್ಮಕ್ಳಾಗಲಿ, ನೊಂದವರಾಗಲಿ ಇವತ್ತು ಎಲ್ಲ ರೀತಿ ಅಲೆದಾಡಬೇಕಾದ ಪರಿಸ್ಥಿತಿ ಇದೆ. ಸ್ವಾತಂತ್ರ್ಯ ಸಿಕ್ಕಿದೆ ಅಷ್ಟೇ, ಪೂರ್ಣ ಸ್ವಾತಂತ್ರ್ಯ ಯಾವಾಗ ಸಿಕ್ಕೋದು? ಬ್ರಿಟಿಷರ ಕಾಲದಲ್ಲಿದ್ದಾಗ ಆಡಳಿತಾತ್ಮಕವಾಗಿ ನಾನು ಅವ್ರನ್ನ ಹೊಗಳ್ತಾ ಇಲ್ಲ, ನಿಜವಾಗ್ಲೂ ಒಂದು ಕ್ರಮ ಇತ್ತು. ಅದಾದಮೇಲೆ ಈಗ ಈ ಆಡಳಿತದಲ್ಲಿ ನಮ್ಮ ಸ್ವಾತಂತ್ರ್ಯ ಬಂದ ಮೇಲೆ ಎಲ್ಲಿ ನೋಡಿದ್ರು ಕೊಲೆ ಸುಲಿಗೆ, ಹೆಣ್ಮಕ್ಳ ಅತ್ಯಾಚಾರ, ಆ ಮಾನವ ಹಕ್ಕುಗಳು ಉಲ್ಲಂಘನೆಗಳು, ಎಲ್ಲಿ ಸ್ವಾತಂತ್ರ್ಯ ಎಲ್ಲೋಯ್ತಾ ಇದೆ? ನಮ್ಮ ಸಂವಿಧಾನ ಡಾಕ್ಟರ್ BR ಅಂಬೇಡ್ಕರ್ ಬರೆದಂಥ ಸಂವಿಧಾನ ಯಥಾವತ್ತವಾಗಿ ಇನ್ನೂ ಜಾರಿಯಾಗಿಲ್ಲ. ನಿರ್ಭಯವಾಗಿ ರಾಜ್ಯದಲ್ಲಿ, ದೇಶದಲ್ಲಿ ಹೆಣ್ಮಕ್ಳುಗಳು 24 ಗಂಟೆಯಲ್ಲಿ ಯಾವಾಗಾದ್ರೂ ಓಡಾಡುವಂಥ ಸ್ಥಿತಿ ಇನ್ನೂ ನಿರ್ಮಾಣ ಆಗಲ್ಲ. ನೀವು ಹೊರ ರಾಷ್ಟ್ರಗಳಲ್ಲಿ ಹೋಗಿ ನೋಡಿ ಎಂತೆಂಥ ಶಿಕ್ಷೆ ಇಟ್ಟಿದ್ದಾರೆ ಅಂದರೆ, ಯಾಕೆಂದರೆ ನಮ್ಮಲ್ಲಿ ಕಾನೂನು ಇನ್ನೂ ಕಠಿಣವಾಗಬೇಕು. ತಪ್ಪಿತಸ್ಥರಿಗೆ ಕ್ಷಣಾರ್ಧದಲ್ಲಿ ಶಿಕ್ಷೆ ಆಗುವಂಥ ಕಾನೂನು ಜಾರಿ ತರಬೇಕು. ಮತ್ತು ಎಲ್ಲ ಇಲಾಖೆ ವ್ಯವಸ್ಥೆಯಲ್ಲೂ ಪಾರದರ್ಶಕತೆ ತರಬೇಕು. ಈ ಸ್ವಾತಂತ್ರ್ಯ ದಿನಾಚರಣೆ ನಾವು ಸುಮ್ಮನೆ ಆಚರಿಸೋಕ್ಕೆ ನಾವು ಅದನ್ನು ಇಟ್ಕೊಬಾರ್ದು. ಆ ಸ್ವಾತಂತ್ರ್ಯ ಬಂದದ್ದೇನಕ್ಕೆ? ನಾವು ಆ ಸಂಕೋಲೆಯಿಂದ ಬಿಡಿಸ್ಕೊ ಬಂದಮೇಲೆ ನಾವು ಸ್ವತಂತ್ರವಾಗಿ ಎಲ್ಲ ರೀತಿಯಲ್ಲೂ ಪಾರದರ್ಶಕ ಆಡಳಿತ ನಿರೀಕ್ಷಿಸ್ತೀವಿ. ಯಾವುದು ಇನ್ನೂ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ ಎಲ್ಲ ಇಲಾಖೆಗಳಲ್ಲೂ. ಅದರಲ್ಲೂ ಕೆಲವು ಮುಖ್ಯ ಇಲಾಖೆಗಳಲ್ಲಿ ಮತ್ತು ಎಲ್ಲಿ ಸ್ವತಂತ್ರ ಸಾರ್ವಜನಿಕರಿಗೆ ಒಂದು ಕೆಲಸ ಮಾಡ್ಕೊಳ್ಳಿಕ್ಕೆ ಅವ್ನು 100 ಸರಿ ಅಲಿಬೇಕು ಕಚೇರಿಗಳಿಗೆ, ಏನೋ ಒಂದು ಸಹಾಯಧನ ಪಡಿಬೇಕು, ಪಿಂಚಣಿಯಿಂದ ಅವ್ನು 100 ಸರಿ. ಎಲ್ಲಿದೆ, ಎಲ್ಲಿ ಹೋಗ್ತಾ ಇದೆ ಈ ದೇಶ? ಯಾಕೆ ಕಾನೂನನ್ನ ಕಠಿಣ ವ್ಯವಸ್ಥೆ ಮಾಡಬೇಕು? ಅಂಬೇಡ್ಕರ್ ಸಂವಿಧಾನ ಯಥಾವತ್ತ ಜಾರಿ ತನ್ನಿ ಸ್ವಾಮಿ, ಆಯ್ತದೆ. ಯಾರನ್ನೋ ಒಂದು ಓಲೈಸಿಕೆ, ಇನ್ನೊಬ್ಬರೊಂದು ಓಲೈಸಿಕೆ, ಕಾನೂನು ಮಾಡಬೇಡಿ. ನೋಡಿ, ಈಗ ಮೈಸೂರಲ್ಲಿ ಎಂತೆಂಥ ಅಕ್ರಮ ನಡೀತಾ ಇದೆ, ಸಾಂಸ್ಕೃತಿಕ ನಗರ. ನಾನು ಇವತ್ತು ಸ್ವಾತಂತ್ರ್ಯ ದಿನಾಚರಣೆ ಹೇಳಿದಿಷ್ಟೇ, ಸಾರ್ವಜನಿಕರು ಮುಕ್ತವಾಗಿ ಓಡಾಡುವಂಥ ಜೀವನವನ್ನು ನಿರ್ಗಾಳವಾಗಿ ಬದುಕಬೇಕು. ನೋಡಿ, ಲಿವಿಂಗ್ ಆಫ್ ಸ್ಟ್ಯಾಂಡರ್ಡ್ಸ್ ತುಂಬ ಕಾಸ್ಟ್ಲಿ ಆಗದೆ. ಆ ಸ್ವಾತಂತ್ರ್ಯ ಕೊಟ್ಟಿದ್ರಿ, ಬೆಲೆಗಳು ಇರ್ತವೆ. ಸರ್ಕಾರ ಜನಗಳಿಗೆ ಸ್ವಾತಂತ್ರ್ಯ ಕೊಡೋ ಜೊತೆಗೆ ಅವರು ಒಂದು ಜೀವನ ನಿರ್ವಹಣೆ ಮಾಡೋಕ್ಕೂ ಬೆಲೆಗಳು, ಇನ್ನೊಂದು ಮೂಲ ಅವಶ್ಯಕತೆ ಇರುವಂಥ ವಸ್ತುಗಳನ್ನ ಕಡಿಮೆ ಮಾಡಬೇಕು. ಬೇರೆ ಅದಕ್ಕೆ ಟ್ಯಾಕ್ಸ್ ಹಾಕಲಿ. ಇದು ಸ್ವತಂತ್ರ. ಅದು ಬಿಟ್ಬಿಟ್ಟು ಬರೀ ಆಚರಣೆ ಮಾಡಿಬಿಟ್ಟು ಮಹಾತ್ಮ ಗಾಂಧಿ ಆಗಲಿ, ಸ್ವಾತಂತ್ರ್ಯ ಹೋರಾಟರು ಭಾಳ ಶ್ರಮ ಪಟ್ಟಿದ್ದಾರೆ. ಅವರಿಗೆಲ್ಲ ನಮ್ಮ ಸಂಘಟನೆಯಿಂದ ಯಾವಾಗಲೂ ನಮನಗಳು ಇದ್ದೇ ಇರ್ತವೆ. ನಾನು ಮತ್ತೆ ಒತ್ತಿ ಹೇಳಿದಿಷ್ಟೇ, ಸಮಾಜ ರಕ್ಷಣಾ ಸೇನೆಯಿಂದ ಯಾರೇ ಒಂದು ನೊಂದರು ನಾವು ನಿಂತಿರ್ತೀವಿ ಅಂತ ಹೇಳ್ತಾ ಈ ಸ್ವಾತಂತ್ರ್ಯ ದಿನಾಚರಣೆ ಅಂತ ನನ್ನ ಶುಭಾಶಯಗಳನ್ನೆಲ್ಲ ಕರ್ನಾಟಕ ಜನತೆ ತಿಳಿಸ್ತಾ ಇದ್ದೀನಿ. ಈಗಾಗಲೇ ನಾವು ಹೇಳ್ದಾಗೆ ಸ್ವಾತಂತ್ರ್ಯ ಬಂದು 80ನೇ ವರ್ಷಕ್ಕೆ ಕಾಲಿಟ್ಟಿದ್ದೀವಿ. ಸ್ವಾತಂತ್ರ್ಯ ಯಾರಿಗೆ ಬಂದಿದೆ ಅಂದರೆ, ಯಾರಿಗೆ ಬಂತು, ಎಲ್ಲಿಗೆ ಬಂತು 47ರ ಸ್ವಾತಂತ್ರ್ಯ ಅಂಥೇಳಿ ಇದು ಇವತ್ತಿಗೂ ಕೂಡ ಕಗ್ಗಂಟಾಗೆ ಉಳಿದಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂಥ ಸಂವಿಧಾನ ಯಥಾವತ್ತಾಗಿ ಇದುವರೆಗೂ ಕೂಡ ಜಾರಿಯಾಗಿಲ್ಲ. ಸ್ವಾತಂತ್ರ್ಯ ಅನ್ನೋದಕ್ಕೆ ಒಂದು ಅರ್ಥನೇ ಸಿಗ್ತಾಯಿಲ್ಲ. ಇಂದಿನ ರಾಜಕಾರಣದ ಬಗ್ಗೆ ಮಾತಾಡಬೇಕಂತ ಹೇಳಿದ್ರೆ, ಪೊಲೀಸರಿಗೆ ಸಿಕ್ಕಿದೆ ಸ್ವಾತಂತ್ರ್ಯ, ರಾಜಕಾರಣಿಗಳಿಗೆ ಸಿಕ್ಕಿದೆ ಸ್ವಾತಂತ್ರ್ಯ, ಅಧಿಕಾರಿಗಳಿಗೆ ಸಿಕ್ಕಿದೆ ಸ್ವಾತಂತ್ರ್ಯ. ಜನರ ಬದುಕಲ್ಲಿ ಇಂದಿಗೂ ಕೂಡ ಚೆಲ್ಲಾಟನ ಆಡ್ತಾನೇ ಇದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ರಾಜಕಾರಣಿಗಳು ಸಂವಿಧಾನನ ಯಥಾವತ್ತಾಗಿ ಜಾರಿ ಮಾಡೋಂಥ ಒಂದು ಕೆಲಸ ಆಗಬೇಕು. ಮುಕ್ತವಾಗಿ ಹೋರಾಡೋಂಥ ಎಂದು ಮನೋಭಾವ ಇಟ್ಕೊಂಡು ಕೆಲಸ ಮಾಡಬೇಕು ಅಂಥೇಳಿ ಇವತ್ತೇನು 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸ್ತಾ ಇದ್ವಿ. ಎಲ್ರಿಗೂ ಕೂಡ ಶುಭಾಶಯಗಳನ್ನ ತಿಳಿಸೋಂಥ ಕೆಲಸನ ಮಾಡಬೇಕಾಗಿದೆ, ಮಾಡ್ತಾಯಿದ್ವಿ. ನಮ್ಮ ಹೋರಾಟಗಳು ಇದ್ರ ಪೂರಕವಾಗಿ ನಡೀತಾನೆ ಇರುತ್ತೆ. ಹಾಗಾಗಿ ಜನರಿಗೆ 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀವಿ.